ಸೊ ಗೈಸ್ ಇವಾಗ ನಾವು ಹೋಗ್ತಿದ್ದೀವಿ ಓವಲ್ ಗ್ರೌಂಡ್ಗೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಸೊ ಸುಮಾರು ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಿದ್ದೀನಿ. ಇನ್ಮೇಲೆ ಈ ತರ ಎಲ್ಲ ಬ್ಲಾಗ್ ಸ್ಟಾಪ್ ಮಾಡಲ್ಲ. ಗೈಸ್ ಇಲ್ಲೊಬ್ಬ ಯೂಟ್ಯೂಬರ್ ಇದೆ ನೋಡಿ. ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ. ಸೊ ಒಂದು ಚಾನಲ್ ನೋಡ್ಬೇಕಂದ್ರೆ ನೋಡಿ ಜೂಮ್ ಮಾಡಿ. ಸೊ ಬಿಸಿಲು ನತ್ತಿಗೆ ಇರ್ತೈತೆ. ಸೂರ್ಯ ಒಳ್ಳೇದಾಗ್ತದೆ ನಿಮಗೆ. ಇನ್ಮೇಲೆ ಈ ಥರನೇ ಓಡ್ಬೇಕು ಅನ್ಕೊಂಡಿದ್ದೀನಿ, ನೋಡೋಣ. ಸೊ ನಮಸ್ಕಾರ ಗೈಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಸೊ ಸುಮಾರು ದಿನ ಆದ್ಮೇಲೆ ಬ್ಲಾಗ್ ಮಾಡ್ತಿದ್ದೀನಿ. ನಾವು ಹೋಗ್ತಿದ್ದೀವಿ ಓವಲ್ ಗ್ರೌಂಡ್ಗೆ. ಸೊ ಓವಲ್ ಗ್ರೌಂಡ್ ಇದು ಮೈಸೂರಲ್ಲಿದೆ. ಸೊ ಅಲ್ಲೆಲ್ಲ ಸ್ಪೋರ್ಟ್ಸ್ ಪ್ರಾಕ್ಟೀಸು ಸೊ ಆ ಥರ ಎಲ್ಲ ನಡೆಯುತ್ತೆ. ಸೊ ನನ್ನ ಫ್ರೆಂಡು ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾನೆ. ಸೊ ಅದಕ್ಕೋಸ್ಕರ ನಾನು ಮಂತ್ ಎಂಡ್ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಮಧ್ಯೆ ಹೋಗೋಣ ಹೇಗಿರುತ್ತೆ. ಸೊ ಗ್ರೌಂಡಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿ. ಸೊ ಒಂದ್ಸಲ ಹೋಗಿದೆ. ಸೊ ಅದಕ್ಕೋಸ್ಕರ ಈ ಸಲ ಹೋಗಿ ಸ್ವಲ್ಪ ಹೊತ್ತು ಪ್ರಾಕ್ಟೀಸ್ ಮಾಡ್ಕೊಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ನಿಮಗೂ ತೋರಿಸ್ಕೊಡ್ತೀನಿ, ಯಾರು ಬಂದಿರ್ತಾರೆ. ಸ್ವಲ್ಪ ಸುಮಾರು ಜನ ಬರ್ತಾರೆ ಪ್ರಾಕ್ಟೀಸ್ ಮಾಡೋಕ್ಕೆ. ಸೊ ಬನ್ನಿ ಹೋಗೋಣ, ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಇವತ್ತೊಂದು ಕಂಪ್ಲೀಟ್ ಡೇ ಹೇಗಿರುತ್ತೆ ಅಂತ ಯೂಟ್ಯೂಬ್ ಮಾಡಿ ಹಾಕ್ತೀನಿ. ಸೊ ಸುಮಾರು ದಿನ ಆಗುತ್ತೆ ಬ್ಲಾಗ್ ಮಾಡಿ. ಸೊ ಅದಕ್ಕೋಸ್ಕರ ಗೈಸ್ ಇವಾಗ ಬಂದಿದ್ದೀವಿ ಗ್ರೌಂಡ್ಗೆ. ಸೊ ನೋಡಿ ಇಲ್ಲಿ. ಸೊ ಆಲ್ರೆಡಿ ಈ ಗ್ರೌಂಡ್ಗೆ ಬಂದಮೇಲೆ ನನಗೆ ಒಂದೇ ಅನಿಸಿದ್ದು ಗುರು. ಸೊ ಮೈಸೂರಿಗೆ ಬಂದು 4 ವರ್ಷ ಆದರೂ ಒಂದು ಸಲನೂ ಈ ಥರ ಬಂದು ಪ್ರಾಕ್ಟೀಸ್ ಮಾಡಲಿಲ್ಲ. ಸೊ ನೋಡಿದ್ರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕನೂ ಸಹ ಇಲ್ಲಿ ಬಂದು ಎಕ್ಸಸೈಸು ಪ್ರಾಕ್ಟೀಸ್ ಎಲ್ಲ ಮಾಡ್ತಾರೆ. ಸೊ ಇವರನ್ನು ನೋಡಿದ್ರೆ ನಮಗೆಲ್ಲ ಒಂದು ಮೋಟಿವೇಶನ್ ಸಿಗುತ್ತೆ. ಆದರೂ ಇಲ್ಲಿ ಸಿಗೋ ಪೀಸ್ ಮಾತ್ರ ಬೇರೆ ಲೆವೆಲಾಗಿರುತ್ತೆ. ಸೊ ಮೈಂಡ್ ಫುಲ್ ರಿಲೀಫ್ ಆಗುತ್ತೆ. ಸೊ ಗೈಸ್ ರನ್ನಿಂಗ್ ಎಲ್ಲ ಹೊಡೈತೆ, 2 ರೌಂಡ್ ಹೊಡಿದ್ವಿ. ಸೊ ಎಕ್ಸಸೈಸ್ ಎಲ್ಲ ಮಾಡಾಯಿತು. ಸೊ ನೆಕ್ಸ್ಟು ಒಂದು ಲಾಂಗ್ ಜಂಪ್ ನೆಗಿತೀನಿ. ಸೊ ಅದು ವಿಡಿಯೋ ಮಾಡ್ತೀನಿ, ಎಷ್ಟು ನೆಗಿತೀನಿ ಅಂತ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಇವಾಗ ಎಷ್ಟು ಜನ ಕಮ್ಮಿ ಆಗಿದ್ದೀನಿ ಅಂತ. ಸೊ 8 ಗಂಟೆ ಆಗೈತಲ್ಲ ಟೈಮು. ಸೊ ಬಿಸಿಲು ನತ್ತಿಗೆ ಇರ್ತೈತೆ. ಸೊ ಬನ್ನಿ. ಆ್ಯಕ್ಚುಲಿ ಗ್ರೌಂಡು 400 ಮೀಟ್ರ್ ಆಗುತ್ತೆ. ಸೊ ಸುತ್ತ ಗ್ರೌಂಡು ಒಂದು ರೌಂಡ್ ಹೊಡಿದ್ರೆ. ಸೊ 400 ಅಂದರೆ ನಾ 7 ರೌಂಡ್ ಹೊಡಿದ್ದೀನಿ, ಒಟ್ಟು 800, ಆಲ್ಮೋಸ್ಟ್ ನಿಯರ್ ಟು 1 ಕಿಲೋಮೀಟರು. ಸೊ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ವಾ. ಸೊ ನಾನೇನು ಯಾವಾಗಲೂ ಬರಲ್ಲ. ಸೊ ಸ್ವಲ್ಪ ಟೈಮ್ ಇತ್ತಲ್ಲ, ಅದಕ್ಕೋಸ್ಕರ ಬಾಡಿನ ಫ್ರೀ ಮಾಡೋಣ ಅನ್ಕೊ ಬಂದಿದ್ದೀನಿ ಅಷ್ಟೇ. ಸೊ ಇನ್ಮೇಲೆ ಈ ಥರನೇ ಓಡ್ಬೇಕು ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ಗೈಸ್ ಇಲ್ಲಿಂದ ಇಲ್ಲಿಗೆ 300 ಮೀಟ್ರ್ ಇದೆ. ಸೊ ಈ ಲೈನು. ಸೊ ಇಲ್ಲಿಗೆ ನೆಗಿಬೇಕು ಇವಾಗ. ಸೊ ಆವಾಗಲೇ ಇಲ್ಲಿಂದ ಇಲ್ಲಿಗೆ ನೆಗೆದಿದೆ. ವಿಡಿಯೋ ಮಾಡ್ಬಿಡಕಪ್ಪ ಯಾರು. ಗೈಸ್ ಲಾಂಗ್ ಜಂಪ್ ನೆಗ್ದಾಯಿತು. ಸೊ 300 ಮೀಟ್ರ್ ನೆಗ್ದೆ. ಸೊ ಮುಂಚೆ ಸ್ವಲ್ಪ ಜಂಪ್ ಇರೋದ್ರಿಂದ ನೆಗ್ಗಿದೆ ಅಷ್ಟೇ. ಸೊ ಇಲ್ಲಾಂದ್ರೆ ನೆಗೆಯೋಕ್ಕಾಗಲ್ಲ, ಕಷ್ಟ ಐತೆ. A few moments later. ಸೊ ಗೈಸ್ ಇವಾಗ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ. ಸೊ ಬೆಳಗ್ಗೆ ಎಲ್ಲ ಪ್ರಾಕ್ಟೀಸ್ ಎಲ್ಲ ಮುಗಿತು. ಸೊ ಪ್ರಾಕ್ಟೀಸ್ ಅಂತೇನಿಲ್ಲ, ಸ್ವಲ್ಪ ಹಾಗೆ ಟೈಮ್ ಇತ್ತಲ್ಲ, ಸ್ವಲ್ಪ ವಾಕ್ ಮಾಡೋಣ. ಸೊ ಮಜಲ್ಸ್ ಎಲ್ಲ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಅಂತ ಬಂದಿದ್ದಷ್ಟೇ. ನನ್ನ ಫ್ರೆಂಡ್ ಜೊತೆ ಒಬ್ಬನೇ ಹೋಗ್ತಿದ್ದಲ್ಲ. ಸೊ ಒಬ್ಬನೇ ಹೋಗ್ತಿದ್ದೆ, ಅದಕ್ಕೋಸ್ಕರ ನಾನು ಜೊತೆಗೆ ಹೋಗಿದ್ದಷ್ಟೇ. ಸೊ ಇದೊಂದು ವೀಕ್ ಐತೆ ಕ್ಲಾಸ್ ನನಗೆ, ಈ ವೀಕ್ ಅಷ್ಟೇ. ಸೊ ನೆಕ್ಸ್ಟು ಬೆಂಗಳೂರಿಗೆ ಹೋಗ್ಬೇಕು, ಪ್ಲೇಸ್ ಆಗಿದ್ದೇನೆ. ಸೊ ಇದೊಂದು ವೀಕ್ ಟೈಮ್ ಸಿಗುತ್ತೆ ಅದಕ್ಕೋಸ್ಕರ ಬಂದಿದ್ದಷ್ಟು ನಾನು. ಸೊ ಗೈಸ್ ಹಾಗೆ ಮೈಕಿಲ್ಲ, ಸ್ವಲ್ಪ ಮೈಕಿನ ಕನೆಕ್ಟರ್ ಹೊಟ್ಟೋಗಿದೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅದು ಚೆಕ್ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಮೈಕಿಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಬನ್ನಿ ಕ್ಲಾಸ್ ಮುಗಿಸ್ಕೊ ಹೋಗೋಣ ಪುನಃ. ಸೊ ಇದೊಂದು ವೀಕ್ ಹೋಗ್ತೀನಿ ಕ್ಲಾಸ್ಗೆ, ಅಂದರೆ 3-4 ಡೇಸಲ್ಲಿ ಹೋಗ್ತೀನಿ ಅಷ್ಟೇ ಕ್ಲಾಸ್ಗೆ. ಸೊ ಅದಾದ್ಮೇಲೆ ಮೈಸೂರಿಂದ ಪುನಃ ಬೆಂಗಳೂರಿಗೆ ಹೋಗ್ಬೇಕು, ಶಿಫ್ಟ್ ಆಗಬೇಕು. ಸೊ ಅದರದ್ದೆಲ್ಲ ಬ್ಲಾಗ್ ಮಾಡಾಕ್ತೀನಿ. ಸೊ ಸ್ಟೇ ಟ್ಯೂನ್. ನಿಮ್ಮನ್ನೆಲ್ಲ ಸಿಸ್ಟಮ್ ಮಾಡ್ತೀನಿ ಕೈತಿ, ಸಿಸ್ಟಮ್ಗಳಲ್ಲಿ ನೀವು ಯಾಕಂತೀರಿ. ಗೈಸ್ ಇಲ್ಲೊಬ್ಬ ಯೂಟ್ಯೂಬರ್ ಇದೆ ನೋಡಿ.
ಸೊ ಅವ್ನ ಚಾನಲ್ ನೋಡ್ಬೇಕಂದ್ರೆ ನೋಡಿ ಇಲ್ಲೇ ಇದೆ. ಹೇಳ್ರಿ ನಿಮ್ಮ ಚಾನಲ್ ಬಗ್ಗೆ ಹಾಂ ಹೇಳ್ರಿ, ಯಾವಾಗ ಸ್ಟಾರ್ಟ್ ಮಾಡಿದ್ರಿ, ನಮ್ಗೆ ಮೋಟಿವೇಶನ್ ಕೊಡ್ರಿ. ಇಂಥವ್ರಿಂದ ಹಾಲಾಗೋದು ಜಾಸ್ತಿ ನೋಡಿ. ನಮ್ಮ ಗೋವರ್ಧನ ಇವ PU ಕ್ಲಾಸ್ಮೇಟು, ಅಂದರೆ ಕಾಮರ್ಸು, ನಾ ಸೈನ್ಸು. ಇಲ್ಲಿಗೆ ಬಂದು ಪರಿಚಯ ಆಗಿದ್ದೀನಿ. ಹಾಂ ಡಬಲ್ ಮೀನಿಂಗಲ್ಲ ಅಲ್ಲಿ ಎಲ್ಲಿ ಸ್ಮೈಲ್ ನೋಡಿ. ಸೈನ್ಸ್ ಹೇಳ್ರಿ ಮತ್ತೆ ಜೂಮ್ ಮಾಡಿ. ನೀನೇ ಮಾತಾಡಲ್ಲ ಅಂದ್ರೆ ರೂಮ್ ಒಳಗೆ ಮಾತಾಡ್ತೀವಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ಯಾವಾಗ ಸ್ಟಾರ್ಟ್ ಮಾಡಿದ್ದು, ಹೆಂಗ್ ನಡೀತೈತೆ? ಒಂದು 5-6 ವರ್ಷ ಆಯ್ತು. ಹಾಂ ಇವಾಗ ನಮಗೆ ಹೊಸ ಯೂಟ್ಯೂಬರ್ಗೆ ಏನು ಟಿಪ್ಸು? ಒಂದು 5-6 ವರ್ಷ ಆಗಿದೆ ಬ್ರೋ. 1 ಇಯರ್ ಹತ್ರ ಅಷ್ಟೇ. 1 ಇಯರ್ ಸ್ಟಾರ್ಟ್ ಮಾಡಿದೆ ಬಿಡಿ. ಮಧ್ಯ ಹೇಳ್ಬೇಕು ಇವಾಗ. ಇದೆಲ್ಲ ಆಗ್ತೇವೆ ಆಗ್ತಾನೆ. ನಿಮ್ಮಂಥವ್ರು ಹಾಕಿಲ್ಲ ಅಂದ್ರೆ ಏನ್ ಕತೆ? ಗೈಸ್ ನೋಡಿ ಇಲ್ಲಿ ಸಬ್ಸ್ಕ್ರೈಬರ್ ಎಷ್ಟಿದ್ರೆ ಅಂತ, 13,000 ಇದ್ದಾರೆ. 3 ಜನ ಬಂದಾರ ಮರ ನೋಡಕ್ಕೆ ವಿಡಿಯೋನ. 200 ಬರ್ತಾ ಬಿಡಿ, ತಲೆ ಇಡ್ಸ್ಕೊಬಿಡಿ. ನಿಮಗೆ ನಂಗೆ ಮೋಟಿವೇಶನ್ ನಿಮ್ಗೆ ನೋಡಿದ್ರೆ. ಮತ್ತೆ ಇನ್ನು ಸ್ವಲ್ಪ ದಿನ ಮೇಲೆ ಬಿಟ್ಟೋಗ್ತೀವಿ. ಬೇಜಾರಾಗುತ್ತೆ ಮನಸ್ಸಿಗೆ. ನಾನು ಬರ್ತೀನಿ ಬಿಡವ್ರೆ ಬೆಂಗಳೂರಿಗೆ. ಹಾಂ ಅಲ್ಲಿ ಚರ್ಚ್ ಸ್ಟ್ರೀಟಲ್ಲಿ ವಿಡಿಯೋ ಗಿಡಿಯೋ ಮಾಡೋದು ನಿಂತ್ಕೊಳ್ಳೋ. ಹಾಂ ಅಲ್ಲಿ ಹಾಯ್ ಮಾಡಿರಿ. ಇವಾಗ ಕ್ಲಾಸ್ ಮುಗೀತು. ಸೊ ಪುನಃ ಇವಾಗ ಟೈಮು 2 ಗಂಟೆ ಹತ್ರ ಆಗಿದೆ. ಸೊ ಊಟ ಮಾಡಬೇಕು. ಸೊ ಕ್ಲಾಸ್ ಅಂದರೆ ಏನು ಇದಿಲ್ಲ, ಸುಮ್ಮನೆ ಎಲ್ಲರೂ ಒಂದರ ಮಾತಾಡ್ಸ್ಕೊಂಡು ಬಂದೆ ಅಷ್ಟೇ. ಸೊ ಗೈಸ್ ಮಳೆ ಬರ್ತಿದೆ ನೋಡಿ ಇವಾಗ. ಸೊ ಜೋರಾಗೆ ಬರ್ತೈತೆ ಮಳೆ ಇವತ್ತು. ಸೊ ಇಷ್ಟು ದಿನ ಎಲ್ಲ ಕಮ್ಮಿ ಹೋಯ್ತಿತ್ತು, ಒಂದು ನಾರ್ಮಲ್ ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಇವತ್ತು ಜಾಸ್ತಿನೇ ಹೋಯ್ತೈತೆ. ಸೊ ಚೆನ್ನಾಗೈತೆ ವೆದರ್ ಮಾತ್ರ. ಇನ್ಮೇಲೆ ಈ ಥರ ಎಲ್ಲ ಬ್ಲಾಗ್ ಸ್ಟಾಪ್ ಮಾಡಲ್ಲ. ಸೊ ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆಂಟಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ ಕೊಡೋಣ. ಸೊ ಒಳ್ಳೊಳ್ಳೆ ಚಾಲೆಂಜಸ್ ಮತ್ತು ವೀಡಿಯೋಸ್ ಎಲ್ಲ ಮಾಡೋಣ. ಸೊ ಅದಕ್ಕೋಸ್ಕರ ವೀಕಲ್ಲಿ 1 ಅಥವಾ 2 ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸೊ ಅದೇ ರೀತಿ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕಾಗಿದೆ. ಸೊ ದಯವಿಟ್ಟು ಹೋಗಿ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ಲೈಕ್ ಮಾಡಿ. ಸೊ ಇದೇ ರೀತಿ ಸಪೋರ್ಟ್ ಮಾಡಿದರೆ ಸ್ವಲ್ಪ ನಾವು ಕೂಡ ಇನ್ನೂ ಒಳ್ಳೊಳ್ಳೆ ವೀಡಿಯೋ ಹಾಕ್ಬೋದು. ಸೊ ಅದಕ್ಕೋಸ್ಕರ ಈ ಸಲದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ನಿಮಗೆ ಒಂದು ಡೌಟ್ ಇರುತ್ತೆ, ಸೊ ಇಲ್ಲಿ ಗಂಟೆ ಯಾಕೆ ವಿಡಿಯೋ ಮಾಡಿಲ್ಲ ಅಂತ. ಸೊ ಅದ್ರದ್ದು ಕಂಪ್ಲೀಟು ಇನ್ಫಾರ್ಮೇಷನ್ ಡೀಟೇಲ್ಸ್ ಇನ್ನೊಂದು ವೀಡಿಯೋದಾಗ ಕೊಡ್ತೀನಿ. ಸೊ ಏನಾಯಿತು, ಯಾಕೆ ಇಲ್ಲಿ ಗಂಟೆ ವಿಡಿಯೋ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಕಂಪ್ಲೀಟ್ ನಿಲ್ಲಿಸೋದೂ ಇಲ್ಲ. ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಯ್. ಸೊ ಮತ್ತೆ ಗೈಸ್ ನೋಡಿ, ಸೊ ಮುಂಚೆ ಸ್ಕೇಟಿಂಗ್ ಹೆಂಗಿತ್ತು ಅಂತ. ಸೊ ಇವಾಗ ಚೇಂಜ್ ಆಗಿದೆ ಸ್ಕೇಟಿಂಗ್ ಗ್ರೌಂಡು. ಮುಂಚೆ ಲೆಂತ್ ಆಗಿತ್ತು ಈ ಕಡೆಯಿಂದ. ಸೊ ಏನೋ ಪಾರ್ಕಿಂಗ್ ಜಾಸ್ತಿ ಬೇಕು ಅಂತ ಅವರು ಡೆಮೋನೆಸ್ಟ್ ಮಾಡಿ ಪುನಃ ರೀಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಈ ಥರ ಸ್ಮಾಲಾಗಿ. ಸೊ ಮುಂಚೆ ಇದ್ದಿದ್ದು ಚೆನ್ನಾಗಿತ್ತು, ಒಟ್ಟು ಲಾಂಗ್ ಆಗಿತ್ತು. ಸೊ ಪಾರ್ಕಿಂಗ್ ಎಷ್ಟು ದೊಡ್ಡದಾಗಿದೆ ನೋಡಿ ಇವಾಗ, ಅಪೋಲೋ ಪಾರ್ಕಿಂಗು. ಸೊ ಸ್ಕೇಟಿಂಗು ಸ್ವಲ್ಪ ಕಮ್ಮಿ ಆಗಿದ್ದಾರೆ ಸ್ಟೂಡೆಂಟ್ಸು, ಏಕೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಹಾಗೆ ಬೆಳಗ್ಗೆ ಗ್ರೌಂಡ್ಗೆ ಹೋಗಿದ್ನಲ್ಲ, ಸೊ ಸ್ವಲ್ಪ ಜೋಸಲ್ಲಿ ಜಾಸ್ತಿ ವರ್ಕೌಟ್ ಮಾಡಿಬಿಟ್ಟೆ. ಸೊ ಇವಾಗ ಕಾಲ ಕೈನೆಲ್ಲ ನಡೀತೈತೆ. ಸೊ ಅದಕ್ಕೋಸ್ಕರ ಮಲಗಿದೆ ಸ್ವಲ್ಪ ಹೊತ್ತು. ಸೊ ಇವಾಗ ಟೈಮು 6:30 ಆಗಿದೆ. ಗ್ರೌಂಡ್ ಈಚೆ ಹೋಗಿ ಬರೋಣ ಅಂತ ವಾಕ್ ಮಾಡ್ಕೊಂಡು. ಸೊ ಬನ್ನಿ ಹೋಗೋಣ. ಸೊ ಈ ವ್ಲಾಗು ಕಂಪ್ಲೀಟ್ ಒಂದು ಸ್ಮಾಲ್ ವ್ಲಾಗ್ ಆಗಿರುತ್ತೆ. ಸೊ ಕಂಪ್ಲೀಟ್ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಸೊ ಇದೇ ರೀತಿ ವ್ಲಾಗ್ ಬರ್ತಾ ಇರ್ತೀನಿ ಮೇಲೆ. ಸೊ ಕಂಟಿನ್ಯೂಸ್ ಆಗಿ. ಸೊ ಇಲ್ಲೂ ಸ್ಟಾಪ್ ಮಾಡಲ್ಲ. ಸೊ ಅದೇ ರೀತಿ ಬನ್ನಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.